ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ನಾವು ನಿನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಯಾವ ಥರ ವರ್ಕ್ ಆಗಿದ್ದಾವೆ. ಓಕೆ, ಅದಾದಮೇಲೆ ಲೋ ವಾಲ್ಯೂಮ್ ಮಾರ್ಕೆಟ್ ಹೇಳಿದ್ವಿ, ಅದು ಬಂದಿತ್ತಾ ಇಲ್ವಾ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ. ಓಕೆ, ಇಷ್ಟು ನೋಡೋಣ. ಒಂದ್ಸಲ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಇವತ್ತಿನ ಟೆಲಿಗ್ರಾಮ್ 29 ಮೇ. ಬೆಳಗ್ಗೆ ಸಪೋರ್ಟ್ ಹತ್ರ ರಿಜೆಕ್ಷನ್ ಕ್ಯಾಂಡಲ್ 50 ಮಿನಿಟ್ಸ್ ನೋಡಿಕೊಂಡು ಸಿ ಬೈ ಮಾಡಿದ್ವಿ. ಸಿ ಎಂಟ್ರಿ ಪೋಸ್ಟ್ ಮಾಡಿದ್ದೆ, ಟ್ರಿಗರ್ ಆಯಿತು, ಎಂಟ್ರಿ ಟ್ರಿಗರ್ ಆಯಿತು. ಟ್ರಿಗರ್ ಆಗಿ ನಮಗೆ 10 ಪಾಯಿಂಟ್ಸ್ ಪ್ರಾಫಿಟ್ ಕೂಡ ಬಂತು, 12 ಪಾಯಿಂಟ್ವರೆಗೂ ಪ್ರಾಫಿಟ್ ಬಂತು. ಓಕೆ, ಅದಾದಮೇಲೆ ನಮ್ಮದು ಟಿ ಎಸ್ ಎಲ್ ಇಟ್ಟಾಯಿತು. ನೆಕ್ಸ್ಟು ಟಿ ಎಸ್ ಎಲ್ ಇಟ್ಟಾದಮೇಲೆ ಸಪೋರ್ಟ್ ಬ್ರೇಕ್ ಆದಾಗ ಪಿ ಇ ಕಡೆಗೆ ಮತ್ತೆ ಎಂಟ್ರಿ ಕೊಟ್ಟಿದ್ದೆ, ನೀವು ನೋಡ್ಕೋಬೋದು. ಇದು 24,250 336 ಇತ್ತು. ಎಂಟ್ರಿ 380 ಕೊಟ್ಟಿದ್ದೆ, 360 ಕೊಟ್ಟಿದ್ದೆ. ಓಕೆ, ಇವಾಗ ನೀವು ಈ ಸ್ಟ್ರೈಕ್ ಪ್ರೈಸ್ನ ಓಪನ್ ಮಾಡ್ಕೊಳ್ಳಿ. 24,250 ಪಿ ಇ, ಎಂಟ್ರಿ 360 ಇದೆ. ಹೈಯೆಸ್ಟ್ ಎಷ್ಟು ಮಾಡಿದೆ ಹೇಳಿ. ಓಕೆ, ಅದು ನಾನು ತೋರಿಸ್ತೀನಿ ಏನು ಲಾಜಿಕ್ ಅದು ಅಂತ. ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ, ನಾನು ಲೈವ್ಗೆ ಬರ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಗೂಗಲ್ ಮೀಟಲ್ಲಿ ಟೆಲಿಗ್ರಾಮಲ್ಲಿ ಲೈವ್ ಲಿಂಕ್ ಕಳಿಸಿದ್ದೀನಿ, ಬಂದಿದ್ರು ಕೂಡ. ಈ ಟೆಲಿಗ್ರಾಮ್ಗೆ ಇಷ್ಟು ಸಪೋರ್ಟ್ ಬೇಕು, ಈ ಟೆಲಿಗ್ರಾಮ್ಗೆ ನಾವು ಜಾಯ್ನ್ ಆಗಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನಮ್ಮದು ಹೊಸ ಚಾನಲ್ ಇದೆಯಲ್ಲ, ಟ್ರೇಡ್ ವಿತ್ ಚರಣ್ ಅಂತ, ಟ್ರೇಡ್ ವಿತ್ ಚರಣ್ ಅಂತಿರುತ್ತೆ. ಅದಕ್ಕೆ ನೀವು ಅದರಲ್ಲಿ ಪ್ರೊಫೈಲ್ ಓಪನ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಬರುತ್ತೆ. ಅದಕ್ಕೆ ಜಾಯ್ನ್ ಆಗಿ ಇದೇ ಗ್ರೂಪಿಗೆ ಬರ್ತೀರ. ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಬಟ್ ಆ ಚಾನಲಿಂದನೇ ಆ ಚಾನಲಿಂದನೇ ಲಿಂಕ್ ತೊಗೊಂಡು ಬರಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ಓಕೆ, ಇದು ಇವತ್ತು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು. ನಿಫ್ಟಿ ಇವಾಗ ನೋಡಿ, ಇದು ನೆನ್ನೆ ನಿಫ್ಟಿ ಲೆವೆಲ್ಸ್ ನಮ್ಮದು. ಓಕೆ, ನೆನ್ನೆ ನಿಫ್ಟಿ ಲೆವೆಲ್ಸ್. ಇದರಲ್ಲಿ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ ಕ್ವಶನ್ ಮಾರ್ಕ್. ಇದನ್ನು ಆನ್ಸರ್ 2 ಕ್ವಶನ್ಸ್ ಇದ್ದಾವೆ ಇವತ್ತು. ಒಂದು, ನಾನು ಕೊಟ್ಟಿದ್ದು ಪಿ ಇ ಸ್ಟ್ರೈಕ್ ಪ್ರೈಸ್ ಎಲ್ಲಿಗೋಗಿದೆ. ಎರಡನೇದು, ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಏನಾಗುತ್ತೆ. ಇದು ನೋಡಿ, ಮಾರ್ಕೆಟ್ ಕಂಪ್ಲೀಟ್ ಲೋ ವಾಲ್ಯೂಮ್ಸ್ ಮಾರ್ಕೆಟ್. ಎಲ್ಲಿವರೆಗೂ ಮಧ್ಯಾಹ್ನ 12 ಗಂಟೆವರೆಗೂ ಕಂಪ್ಲೀಟ್ ಸೈಡ್ ವೇಸಲ್ಲಿ ಇತ್ತು. 12 ಗಂಟೆಗೆ ಇದು ಲೋ ಬ್ರೇಕ್ ಆಗುವಾಗ ಪಿ ಇ ಎಂಟ್ರಿ ಹೇಳಿದ್ವಿ. ಲೈವಲ್ಲಿದ್ದವರಿಗೆ ಪ್ರಾಕ್ಟೀಸ್ ಪೇಪರ್ ಟ್ರೇಡ್ ಮಾಡಿಸಿದೆ. ಯಾಕೆ ಅಂದರೆ ಇಲ್ಲಿ ಸಪೋರ್ಟ್ ಇದೆ ಅಂತ. ಓಕೆ, ಅದಾದಮೇಲೆ ಈ ಸಪೋರ್ಟ್ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಎಂಟ್ರಿ ಕೊಟ್ವಿ. ಇವಾಗ ಸೆಲ್ಲಿಂಗ್ ಕಡೆಗೆ ಇರ್ಬೋದು ಅಂತ ಈ ಮೂಮೆಂಟಮ್ ಕ್ಯಾಪ್ಚರ್ ಆಗಿದೆ. ಆಲ್ಮೋಸ್ಟ್ ಎಷ್ಟು ಮೂಮೆಂಟಮ್ ಸಿಕ್ಕಿದೆ ಅಂದರೆ, ಈ ಲೋ ಇಂದ ಲೈವಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ, 300 ಪಾಯಿಂಟ್ ನಿಫ್ಟಿಯಲ್ಲಿ ಸಿಕ್ಕಿದೆ. ಈ ಝೋನಲ್ಲಿ ಇಲ್ಲಿ ನಾವು ಮಾಡಿಲ್ಲ, ಇದು ಮಾಡಿದ್ದೀವಿ. ಓಕೆ, ಇಷ್ಟು ಈ ಲೋ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ, ನನ್ನ ಸಪೋರ್ಟ್ ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗಲೇ ಸೆಲ್ ಮಾಡಬೇಕು ಅಂತ. ಇದು ನೋಡಿ, ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಕ್ರಾಸ್ ಆಗಿದೆ, ಸೆಲ್ಲಿಂಗ್. ಓಕೆ, ಇದು ವರ್ಕ್ ಆಗಿರೋ ವಿಧಾನ. ನಿಫ್ಟಿಲಿ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ, ಬ್ಯಾಂಕ್ ನಿಫ್ಟಿ ನೋಡಿ, ಇಲ್ಲಿ ಕಂಪ್ಲೀಟ್ ಸೈಡ್ ವೇಸಲ್ಲಿತ್ತು. ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಇತ್ತು ನಮ್ಮದು. ಓಕೆ, ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ದೀವಿ ಸಪೋರ್ಟ್ವರೆಗೂ. ಇದು ಫಸ್ಟ್ ಟಾರ್ಗೆಟ್ ಇತ್ತು. ಅದಾದಮೇಲೆ ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ. ಇದು ಬ್ರೇಕ್ ಮಾಡಿ ಮತ್ತೆ ಅದಕ್ಕೆ ರೀಟ್ರೇಸ್ ಮಾಡಿ ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದಿದೆ. ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈಗ ಲೆವೆಲ್ಸ್ ಆದರೂ ತಮ್ಲೇನ್ ಹಾಕ್ಕೋಬೋದು, ಇಲ್ಲ ನಿಫ್ಟಿ ನಮ್ಮದು ಏನು ಮಾಡಿದ್ದು ಅದನ್ನಾದರೂ ತಮ್ಲೇನ್ ಹಾಕ್ಕೋಬೋದು. ನೆನ್ನೆ ಅನಾಲಿಸಿಸ್ನ ಇದು ನೋಡ್ಕೊಳ್ಳಿ. ಆ್ಯಂಡ್ ಟೆಲಿಗ್ರಾಮ್ ಅಪ್ಡೇಟ್ಸು ನೋಡ್ಕೊಂಡ್ರಲ್ವಾ. ಓಕೆ, ಈ ಲೆವೆಲ್ಸನ್ನು ಮಾರ್ಕ್ ಮಾಡಿದ್ವಾ ಸರ್ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ನೋಡ್ಕೊಳ್ಳಿ. ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದ್ಸಲ ಕೇಳ್ಕೊಳ್ಳಿ. ಇದು ನೆನ್ನೆ ಮಾಡಿರೋ ವಿಡಿಯೋ. ಈ ಝೋನ್ ಬ್ರೇಕ್ ಆಗಿದೆ, ಲೆವೆಲ್ಸ್ ಸೇಮ್. ಓಕೆ, ಲೆವೆಲ್ಸ್ ಬಗ್ಗೆ ಹೇಳ್ಬೇಕಲ್ವ. ಲೆವೆಲ್ಸ್ ನೋಡಿ ಯಾವ ಥರ ವರ್ಕ್ ಆಗಿದ್ದಾವೆ ಅಂತ. ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಲೆವೆಲ್ಸ್ ಏನು ಚೇಂಜ್ ಮಾಡಿಲ್ಲ, ಸೇಮ್ ಲೆವೆಲ್ಸ್ ವರ್ಕ್ ಆಗಿದ್ದಾವೆ. ಈಗ ಇದ್ರ ಮೇಲೆ ಬೈಯಿಂಗ್ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್. ಅಗೇನ್ ಕೇಳಿಸ್ಕೊಂಡ್ರಲ್ವ. ಇದ್ರ ಮೇಲೆ ಬೈಯಿಂಗ್ ಈ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್. ನನಗೆ ಬೆಳಿಗ್ಗೆ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು, ಸಿ ತಗೊಂಡೆ, ನಂಗೆ ಟಿ ಎಸ್ ಅಲ್ಲಿ ಇಟ್ಟಾಯಿತು, ನೋ ಪ್ರಾಬ್ಲಮ್. 10 ಪಾಯಿಂಟ್ ಪ್ರಾಫಿಟ್ ಬಂದಿತ್ತು, ನೋ ಪ್ರಾಬ್ಲಮ್. ಅದಾದಮೇಲೆ ಸಪೋರ್ಟ್ ಬ್ರೇಕ್ ಆದಾಗ ತಗೊಂಡಿದ್ದೀವಿ. ಹೋಗಿ ಚೆಕ್ ಮಾಡಿ ನೋಡಿ, ಆಲ್ಮೋಸ್ಟ್ ಅದು 400 ಪಾಯಿಂಟ್ಸ್ ಬಂದಿರ್ಬೋದಾ ಅಂತ. ಅಂದರೆ ಇನ್ವೆಸ್ಟ್ಮೆಂಟ್ ಏನು ಹಾಕಿದರೆ ಅದು ಡಬಲ್ ಆಗೋಗಿದೆ. ಪಿ ಸೈಡ್ ಕಾಲ್ ಅದು ಕೂಡ ಟೆಲಿಗ್ರಾಮಲ್ಲಿ ಕ್ಲಿಯರ್ ಪೋಸ್ಟ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ಕೋಬೋದು. ತುಂಬ ಕ್ಲಿಯರ್ ಪೋಸ್ಟ್ ಮಾಡಿದ್ದೀನಿ. ವಿಡಿಯೋ ನಿಲ್ಲಿಸ್ಬಿಟ್ಟು ಓದ್ಕೊಳ್ಳಿ. ಓಕೆ, ಅದು 9:30ಗೆ. ಇದು ನಮ್ಮ ಅನಾಲಿಸಿಸ್, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ.
ಈಗ ನಾಳೆ ಏನು ಮಾಡಬೇಕು? ಸಾರಿ, ನಾಳೆ ರಜೆ ಇರುತ್ತೆ. ಮಂಡೇ ಏನು ಮಾಡಬೇಕು? ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ನೋಡಿ. ಬಿಕಾಸ್ ಟೂ ಮಚ್ ಮಳೆ, ಹೆವಿ ರೈನ್, ಪವರ್ ಇಲ್ಲ, ಅದಕ್ಕೆ ಎಷ್ಟೊತ್ತಿರುತ್ತೋ ಹೇಳೋಕ್ಕಾಗಲ್ಲ. ಅದಕ್ಕೆ ಫಾಸ್ಟಾಗಿ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಓಕೆ, ನಾಳೆ ನೋಡ್ಕೊಳ್ಳಿ. ಮಂಡೇ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ 9:30ವರೆಗೂ ವೆಯ್ಟ್ ಮಾಡಿ. 9:30 ಇಲ್ಲಿ ರಿಜೆಕ್ಷನ್ ಬರಬೇಕು ನೋಡಿ, 50 ಮಿನಿಟ್ಸ್ ಕ್ಯಾಂಡಲ್, ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು. ಆರ್ ಇದ್ರ ಹೈ ಕ್ರಾಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಸೆಂಟ್ರಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಬಟ್ 9:30ವರೆಗೂ ವೆಯ್ಟ್ ಮಾಡಿ. 9:30 ಕ್ಯಾಂಡಲ್ ಎಂಟ್ರಿ ತೊಗೋಬೇಕು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಈ ಫಾಲ್ ಆಗ್ತಿದೆ ಅಂಥೇಳಿ ಏನು ಸೆಲ್ಲಿಂಗ್ ಇಲ್ಲ. ಯಾಕಂದರೆ ಈ ಫಾಲ್ ಆಗುತ್ತೆ ಅಂತ ನಾವು ಮೊನ್ನೆನೇ ಅನಾಲಿಸಿಸ್ ಮಾಡಿದ್ವಲ್ವ. ಲಾಂಗ್ ವೀಕೆಂಡ್ ಯಾರು ಪೊಸಿಷನ್ ಕ್ಯಾರಿ ಹೋಲ್ಡ್ ಮಾಡಲ್ಲ ಅಂತ, ಅದು ಮೊನ್ನೆ ಆಗಬೇಕಾಗಿತ್ತು, ಇವತ್ತಾಗಿದೆ. ಓಕೆ, ಈಗ ನೋಡ್ಕೊಳ್ಳಿ. ಈಗ ನೀವೇನು ಮಾಡ್ತೀರಾ ಜನರಲಾಗಿ ಎಲ್ಲರೂ ಅಂದರೆ, ಇಲ್ಲೊಂದು ಹಿಂಗೆ ಆಗ್ತಾರೆ, ಹಿಂಗೆ ಆಗಿಬಿಟ್ಟು ಇದು ಟ್ರೆಂಡ್ ಲೈನ್ ಬ್ರೇಕ್ ಆಯಿತು, ಝೋನ್ ಬ್ರೇಕ್ ಆಯಿತು, ಅನಾಲಿಸಿಸ್ ಮಾಡ್ತಾರೆ, ವೆರಿ ಗುಡ್. ಬಟ್ ಇಲ್ಲಿಂದ ಎಲ್ಲರೂ ಸೆಲ್ ಮಾಡ್ತಾರೆ, ನಾವು ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡೋಣ. ಅದು ಕೂಡ ಮಾರ್ಕೆಟ್ ಸೆಟ್ಲ್ ಆದಮೇಲೆ, ಓಪನ್ ಆಗಿದ ತಕ್ಷಣ ಬೈ ಮಾಡಬಾರ್ದು. ಮಾರ್ಕೆಟ್ ಸೆಟ್ಲ್ ಆದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಮತ್ತೆ ಇಲ್ಲಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಲೋ ಬ್ರೇಕ್ ಆಗೋವರೆಗೂ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಬಾರ್ದು. ಓಕೆ, ಇಲ್ಲಿ ಬೈ ಇದ್ರ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಮಾತ್ರ ನಾನೇ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ, ನೋ ಪ್ರಾಬ್ಲಮ್. ಹೇಳ್ದಲ್ಲ, ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಟ್ರೇಡ್ ವಿತ್ ಚರಣ್. ಓಕೆ, ಟ್ರೇಡ್ ವಿತ್ ಚರಣ್ ಇದಕ್ಕೆ ಜಾಯ್ನ್ ಆಗಿ, ಅಲ್ಲಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಥರ ಲಿಂಕ್ ಬರುತ್ತೆ, ಜಾಯ್ನ್ ಆಗ್ಬೋದು. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್. ಆ್ಯಂಡ್ ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಆ್ಯಂಡ್ ಮಳೆ ತುಂಬ ಜಾಸ್ತಿ. ಹ್ಯಾಪಿ ವೀಕೆಂಡ್, ಸೇಫ್ ಆಗಿರಿ, ಹುಷಾರಾಗಿರಿ. ಸಿಗೋಣ ಮಂಡೇ. ಬಾಯ್.